ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕರ್ನಾಟಕ ರತ್ನ, ನಟ ಸಾರ್ವಭೌಮ, ಕನ್ನಡ ಕಂಠೀರವ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಮೇರು ನಟ. ಪೌರಾಣಿಕ ಸಿನಿಮಾಗಳು, ಐತಿಹಾಸಿಕ ಸಿನಿಮಾಗಳು, ಸೋಷಿಯಲ್ ಸಿನಿಮಾಸ್ ಅಂತ ಎಲ್ಲಾ ತರವಾದ ಸಿನಿಮಾಗಳನ್ನು ಮಾಡಿ ಸೌತ್ ಇಂಡಿಯನ್ ಫಿಲಂ ಮಾತ್ರ ಅಲ್ಲ, ಇಂಡಿಯನ್ ಫಿಲಂ ಇಂಡಸ್ಟ್ರಿನಲ್ಲೇ ಅತಿ ಹೆಚ್ಚು ಸಕ್ಸಸ್ ಪರ್ಸೆಂಟೇಜ್ ಇಟ್ಟಿರುವಂತ ಏಕೈಕ ನಟ, ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಅವರು 1950s ಅಲ್ಲಿ ಚಿತ್ರರಂಗಕ್ಕೆ ಬರ್ತಾರೆ. ಐತಿಹಾಸಿಕ ಸಿನಿಮಾಗಳು, ಪೌರಾಣಿಕ ಸಿನಿಮಾದ ಮೂಲಕ ಸತ್ಯ ಹರಿಶ್ಚಂದ್ರ, ಭಕ್ತ ಕನಕದಾಸ, ಭಕ್ತ ಕುಂಬಾರ, ಶ್ರೀಕೃಷ್ಣ ದೇವರಾಯ, ಮಯೂರ ಅಂತ ದೊಡ್ಡ ದೊಡ್ಡ ಮಹಾನ್ಗಳನ್ನ ನಮ್ ಕಣ್ಮುಂದೆ ತಂದವರು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು. ವಿಭಿನ್ನವಾದ ಪಾತ್ರಗಳ ಮೂಲಕ ಎಲ್ಲಾ ಆಡಿಯನ್ಸ್ ಕನ್ನಡ ಸಿನಿಮಾನ ನೋಡಕ್ಕೆ ಕಾರಣಕರ್ತರಾಗಿದ್ದವರು ದ ಒನ್ ಅಂಡ್ ಒನ್ಲಿ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು. ಆ ಕಾಲಕ್ಕೆ ಅಂದ್ರೆ 50s, 60s ಮತ್ತು 70s ಅಲ್ಲಿ ಲ್ಯಾಂಗ್ವೇಜ್ ಗಳಲ್ಲೂ ಎರಡೆರಡು ಸ್ಟಾರ್ಸ್ ಗಳು ಇದ್ರು. ಆಮೇಲೆ MGR ಅವರು ಮಾಸ್ ಸಿನಿಮಾಗಳನ್ನ ಮಾಡಿದ್ರೆ, ಶಿವಾಜಿ ಗಣೇಶನ್ ಅವರು ಕ್ಲಾಸ್ ಸಿನಿಮಾಗಳನ್ನ ಮಾಡೋರು. ಅದೇ ತರ ತೆಲುಗುನಲ್ಲಿ NTR ಅವರು ಮಾಸ್ ಸಿನಿಮಾಗಳನ್ನ ಮಾಡಿದ್ರೆ, ನಾಗೇಶ್ವರ ರಾವ್ ಅವರು ಕ್ಲಾಸ್ ಸಿನಿಮಾಗಳನ್ನ ಮಾಡೋರು. ಮಲಯಾಳಂ ಅಲ್ಲಿ ಮಾಸ್ ಸಿನಿಮಾಗಳು ಬರ್ತಾ ಇರ್ಲಿಲ್ಲ ಅವಾಗೆಲ್ಲ. ಕತೆಗೆ ನಾಯಕ ಅಂತ ಪ್ರೇಮ್ ನಜರ್ ಒಬ್ಬರೇ ಇದ್ರು. ಆದ್ರೆ ನಮ್ ಕನ್ನಡದಲ್ಲಿ ಮಾಸ್ ಮತ್ತು ಕ್ಲಾಸ್ಗೆ ಒಬ್ಬರೇ ಹೀರೋ ಆಗಿದ್ರು. ಅವರೇ ಕನ್ನಡ ಕಂಠೀರವ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರು ಬರೀ ನಟ ಅಲ್ಲ, ಕನ್ನಡ ಚಿತ್ರರಂಗದ ರೆಫರೆನ್ಸ್. 1954-55 ಇಂದ 2006 ವರೆಗೂ, ಅಂದ್ರೆ ರಾಜನ ನಮ್ಮನ್ನ ದೈಹಿಕವಾಗಿ ಬಿಟ್ಟು ಹೋಗುವವರೆಗೂ ಕನ್ನಡ ಚಿತ್ರರಂಗದಲ್ಲಿ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ಸಂಬಂಧಪಟ್ಟವ್ರನ್ನ ಕರೆದು ಯಾರಿಗೂ ತೊಂದರೆ ಆಗದೆ ಆ ಸಮಸ್ಯೆನ ತುಂಬಾ ಸಿಂಪಲ್ ಆಗಿ ಮುಗಿಸ್ಕೊಳ್ಳುವಂತ ನಾಯಕ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರು ಸುಮಾರು ಸಿನಿಮಾಗಳು ಮಾಡಿದ್ದಾರೆ, ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ಸಿನಿಮಾಗಳು ರಿಲೀಸ್ ಆಗಿ ದೊಡ್ಡ ದೊಡ್ಡ ಯಶಸ್ಸಿನ ಉತ್ತುಂಗಕ್ಕೆ ಹೋಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು 1965 ನಲ್ಲಿ ಆಕ್ಟ್ ಮಾಡಿರೋ ಸತ್ಯ ಹರಿಶ್ಚಂದ್ರ ಅನ್ನೋ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಇತಿಹಾಸನ ಸೃಷ್ಟಿ ಮಾಡಿತು. ರಿಲೀಸ್ ಟೈಮ್ ಅಲ್ಲಿ ಮಾತ್ರ ಅಲ್ಲ, ಆ ಸಿನಿಮಾ ರಿಲೀಸ್ ಆಗೋವಾಗ್ಲೂ ರೆಕಾರ್ಡ್ಗಳನ್ನ ಕ್ರಿಯೇಟ್ ಮಾಡಿರೋ ಎವರ್ ಗ್ರೀನ್ ಸಿನಿಮಾ ಅಂದ್ರೆ ಅದು 1965 ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿರೋ ಸತ್ಯ ಹರಿಶ್ಚಂದ್ರ ಅನ್ನೋ ಸಿನಿಮಾ. ಈ ಸಿನಿಮಾ ಆಗಿದ್ದೇಗೆ, ಸತ್ಯ ಹರಿಶ್ಚಂದ್ರ ಸಿನಿಮಾ ಮಾಡುವಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಪಾಪ್ಯುಲಾರಿಟಿ ಯಾವ ತರ ಇತ್ತು, ಎಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು, ಸತ್ಯ ಹರಿಶ್ಚಂದ್ರ ಸಿನಿಮಾದ ಕಲೆಕ್ಷನ್ ಯಾವ ತರ ಇತ್ತು, ಥಿಯೇಟರ್ಗಳಲ್ಲಿ ಎಷ್ಟು ದಿನ ಓಡ್ತು, ಸತ್ಯ ಹರಿಶ್ಚಂದ್ರ ಅನ್ನೋ ಸಿನಿಮಾ ಏನಕ್ಕೆ ಸ್ಪೆಷಲ್, ಇದಷ್ಟು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. 1943 ನಲ್ಲಿ ಸುಬ್ಬಯ್ಯ ನಾಯ್ಡು ಮತ್ತು ಲಕ್ಷ್ಮೀಬಾಯಿ ಅವರು ಆಕ್ಟ್ ಮಾಡಿ, ಆರ್ ನಾಗೇಂದ್ರ ರಾವ್ ಅವರು ಡೈರೆಕ್ಟ್ ಮಾಡಿ, AV ಮೆಯ್ಯಪ್ಪನವರು ಮತ್ತು ಆರ್ ನಾಗೇಂದ್ರ ರಾವ್ ಅವರು ಪ್ರೊಡ್ಯೂಸ್ ಮಾಡಿರೋ ಹರಿಶ್ಚಂದ್ರ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಆ ವರ್ಷದಲ್ಲಿ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ಅದು ಮಾತ್ರ ಅಲ್ಲ, ಧಾರವಾಡ ಥಿಯೇಟರ್ಗಳಲ್ಲಿ 100 days ಕಂಪ್ಲೀಟ್ ಮಾಡುತ್ತೆ. ಈ ಸಿನಿಮಾನ ತಮಿಳಿಗೆ ಡಬ್ ಮಾಡಿ 6th January 1944 ಅಲ್ಲಿ ರಿಲೀಸ್ ಮಾಡ್ತಾರೆ. ತಮಿಳಲ್ಲೂ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ಕನ್ನಡ ಸಿನಿಮಾ ತಮಿಳಿಗೆ ಡಬ್ ಮಾಡಿ ರಿಲೀಸ್ ಮಾಡಿರೋ ಮೊದಲನೇ ಸಿನಿಮಾ ಹರಿಶ್ಚಂದ್ರ ಸಿನಿಮಾ ಆಗುತ್ತೆ. ಆವಾಗೆಲ್ಲ ಒಂದೇ ಸಿನಿಮಾನ ಪದೇ ಪದೇ ತೆಗೆಯೋರು, ಎಲ್ಲ ರಾಜರ ಕತೆ, ದೇವರ ಕತೆ ಈ ತರ ಇರುತ್ತಲ್ಲ, ಒಂದೇ ಕತೆನ ಅವರವರ ಸ್ಟೈಲ್ ಅಲ್ಲಿ ತೆಗೆಯೋರು. ಭಕ್ತ ಪೋತನ, ಯೋಗಿ ವಿಮಾನ, ಪಾತಾಳ ಭೈರವಿ, ಗುಣಸುಂದರಿ ಕಥಾ, ಮಾಯಾ ಬಜಾರ್ ಅನ್ನೋ ದೊಡ್ಡ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಮಾಡಿರೋ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಆದ KV ರೆಡ್ಡಿ ಅವರು ಸತ್ಯ ಹರಿಶ್ಚಂದ್ರ ಅನ್ನೋ ಸಿನಿಮಾನ ಕನ್ನಡ ಮತ್ತು ತೆಲುಗುನಲ್ಲಿ ಮಾಡಕ್ಕೆ ಡಿಸೈಡ್ ಮಾಡ್ತಾರೆ. ಕನ್ನಡದಲ್ಲಿ ಶ್ರೀಕೃಷ್ಣ ಗರುಡಿ, ಆಶಾ ಸುಂದರಿ, ಭಕ್ತ ಕನಕದಾಸ, ಶ್ರೀ ಧರ್ಮಸ್ಥಳ ಮಹಾತ್ಮೆ ಅನ್ನೋ ಹಿಸ್ಟಾರಿಕಲ್ ಸಿನಿಮಾ ಮಾಡಿರೋ ಹುಣಸೂರು ಕೃಷ್ಣಮೂರ್ತಿ ಅವ್ರನ್ನ ಕನ್ನಡ ಸತ್ಯ ಹರಿಶ್ಚಂದ್ರ ಸಿನಿಮಾಗೆ ಡೈರೆಕ್ಟರ್ ಆಗಿ ಬುಕ್ ಮಾಡ್ತಾರೆ. ತೆಲುಗು ಸತ್ಯ ಹರಿಶ್ಚಂದ್ರನ KV ರೆಡ್ಡಿ ಅವರೇ ಡೈರೆಕ್ಟ್ ಮಾಡ್ತಾರೆ. ರಾಜ ಹರಿಶ್ಚಂದ್ರನ್ ಪಾತ್ರಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬುಕ್ ಮಾಡಿದ್ರೆ, ಹರಿಶ್ಚಂದ್ರ ಅವರ ಹೆಂಡತಿ ಚಂದ್ರಮತಿ ಪಾತ್ರಕ್ಕೆ ಪಂಡರಿಬಾಯಿ ಅವ್ರನ್ನ ಹೈಯರ್ ಮಾಡ್ತಾರೆ. ನಂತರ ಉದಯ್ ಕುಮಾರ್ ಅವರು, ನರಸಿಂಹರಾಜು ಅವರು, MP ಶಂಕರ್ ಅವರು, KS ಅಶ್ವಥ್ ಅವರು, ಬೇಬಿ ಪದ್ಮನಿ ಅವರು, ದ್ವಾರಕೇಶ್ ಅವರು ಅಂತ ಆ ಸಿನಿಮಾಗೆ ಬೇಕಾಗಿರೋ ಎಲ್ಲಾ ಸಪೋರ್ಟಿಂಗ್ ಆಕ್ಟರ್ಸ್ ಹೈಯರ್ ಮಾಡ್ತಾರೆ. ತೆಲುಗುನಲ್ಲಿ ಹರಿಶ್ಚಂದ್ರನ್ ಪಾತ್ರಕ್ಕೆ NT ರಾಮಾರಾವ್ ಅವ್ರನ್ನ ಬುಕ್ ಮಾಡಿರ್ತಾರೆ. ಈ ಸಿನಿಮಾನ ಸೈಮಲ್ಟೇನಿಯಸ್ಲಿ 2 ಲ್ಯಾಂಗ್ವೇಜ್ ಅಲ್ಲೂ ಶೂಟ್ ಮಾಡ್ತಾರೆ. ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ 12th April 1965 ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿ, ಹುಣಸೂರು ಕೃಷ್ಣಮೂರ್ತಿ ಅವರು ಡೈರೆಕ್ಟ್ ಮಾಡಿ, KV ರೆಡ್ಡಿ ಅವರು ಪ್ರೊಡ್ಯೂಸ್ ಮಾಡಿರೋ ಸತ್ಯ ಹರಿಶ್ಚಂದ್ರ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆಗೋವಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾಗಳಿಗೆ ಯಾವ ತರ ಒಂದು ಓಪನಿಂಗ್ ಸಿಗುತ್ತೋ ಅಷ್ಟೇ ದೊಡ್ಡ ಓಪನಿಂಗ್ ಸತ್ಯ ಹರಿಶ್ಚಂದ್ರ ಸಿನಿಮಾಗೆ ಸಿಗುತ್ತೆ. ಸಿನಿಮಾ ಆಡಿಯನ್ಸ್ಗೆ ಆ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ಆ ಸಿನಿಮಾನಲ್ಲಿ ಆಕ್ಟ್ ಮಾಡಿರೋ ಎಲ್ಲಾ ಆರ್ಟಿಸ್ಟ್ ಗಳು ಅವರವ್ರ ಪಾತ್ರಗಳನ್ನ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಪಂಡೇರಿಬಾಯಿ ಅವರು ಆ ಸ್ಮಶಾನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹತ್ರ ಕೊಟ್ಟಿರುವಂತ ಪರ್ಫಾರ್ಮೆನ್ಸ್ ಏನಿದೆಯೋ ಸೂಪರ್ ಪರ್ಫಾರ್ಮೆನ್ಸ್ ಅನ್ಬೋದು. ಹಿಂದೂ ಮೃತ್ಯು ದೇವತೆಗೆ ಈ ಕಂದನ ಪ್ರಾಣ ಬೇಕಾಗಿತ್ತೆ.
MP ಶಂಕರ್ ಅವರ ಪಾತ್ರ ಸಣ್ಣದಾಗಿದ್ರು ಆ ಸಿನಿಮಾಗೆ ಮುಖ್ಯವಾದ ಪಾತ್ರ ಅನ್ಬೋದು. ಅದು ಮಾತ್ರ ಅಲ್ಲ, MP ಶಂಕರ್ ಅವರು ಕೊಟ್ಟಿರುವಂತಹ ಹಾಡು ಕೀಲಿ ಯಾವುದು ಅನ್ನೋ ಹಾಡು ಏನಿದೆಯೋ ಅವತ್ತಿಂದ ಇವತ್ತಿನವರೆಗೂ ಎಲ್ಲೇ ಆರ್ಕೆಸ್ಟ್ರಾ ಆದ್ರೂ ಆ ಒಂದು ಹಾಡನ್ನ ಆಡದೇ ಇರಲ್ಲ. ಆ ಸಿನಿಮಾದ ಪ್ರಮೋಷನ್ ಹಾಡು ಅಂತ ಹೇಳಿದ್ರು ತಪ್ಪಾಗಲ್ಲ. ಫೈನಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಸತ್ಯ ಹರಿಶ್ಚಂದ್ರ ಅನ್ನೋ ಪಾತ್ರದಲ್ಲಿ ಮಿಂಚಿದಾರ. ರಾಜ ಹರಿಶ್ಚಂದ್ರನಾಗಿರುವಾಗ ಒಂಥರ ಬಾಡಿ ಲ್ಯಾಂಗ್ವೇಜ್, ಸ್ಮಶಾನನ ಕಾಯೋ ಹರಿಶ್ಚಂದ್ರನಾಗಿರುವಾಗ ಅದು ಇನ್ನೊಂಥರ ಬಾಡಿ ಲ್ಯಾಂಗ್ವೇಜ್. ಒಂದೊಂದು ಸೀನ್ ಅಲ್ಲೂ ಅವ್ರು ಕೊಟ್ಟಿರುವಂತ ಪರ್ಫಾರ್ಮೆನ್ಸ್ ಏನಿದೆಯೋ ಡಾಕ್ಟರ್ ರಾಜನನ್ನ ಬಿಟ್ರೆ ಆ ಪಾತ್ರಕ್ಕೆ ಬೇರೆ ಯಾರು ಸೂಟ್ ಆಗಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಅಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿರ್ತಾರೆ. ಹರಿಶ್ಚಂದ್ರ, ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡೆಯ, ಸೂರ್ಯವಂಶ ಕೊನೆಯಾಗಿ ಹೋಯಿತೆ. ಈ ಸಿನಿಮಾನ ನಾನು 1996 ಅಲ್ಲಿ ದೂರದರ್ಶನ್ ಟಿವಿನಲ್ಲಿ ನೋಡಿದ್ದೆ. ಆ ಟೈಮಲ್ಲಿ ಸುಮಾರು ಮಾಡರ್ನ್ ಸಿನಿಮಾಗಳು ಬಂದ್ಬಿಟ್ಟಿತ್ತು. ನಮ್ಮ ಕಾಲದಲ್ಲಿ ರಣಧೀರ, ರಣರಂಗ, ದಾದಾ, ನಿಷ್ಕರ್ಷ, ಮತ್ತೆ ಹಾಡಿತು ಕೋಗಿಲೆ, ಓಂ, ನಮ್ಮೂರ ಮಂದಾರ ಹೂವೆ, ಶಾಂತಿ ಕ್ರಾಂತಿ, ಸಿಪಾಯಿ, ಗರಣ ಮಗಳು, ಮುಠಾಮೇಸ್ತ್ರಿ, ರಜನಿಕಾಂತ್ ಅವರ ಅಣ್ಣಾಮಲೈ, ಭಾಷಾ, ಕಮಲ್ ಹಾಸನ್ ಅವರ ಕೃತಿ ಪುನಲ್, ನಾಯಗನ್, ಅವೈ ಷಣ್ಮುಖಿ, ಹಮ್ ಆಪ್ಕಿ ಹೈಕೋನ್, ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ, ಮೇನೆ ಪ್ಯಾರ್ ಕಿಯಾ, ಆ ಕಾಲದ ಮಾಡರ್ನ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವರು ನಾವು. ಸತ್ಯ ಹರಿಶ್ಚಂದ್ರನ ಟಿವಿನಲ್ಲಿ ನೋಡುವಾಗ ಎಂತ ಅದ್ಭುತವಾದ ಸಿನಿಮಾ. ಸತ್ಯ ಹರಿಶ್ಚಂದ್ರ 100 days ಕಂಪ್ಲೀಟ್ ಮಾಡಿಲ್ಲ ಅಂದ್ರು ಆಗಿರೋ ದುಡ್ಡು ಪ್ರೊಡ್ಯೂಸರ್ಗೆ ಲಾಸ್ ಆಗಿಲ್ಲ. ಆದ್ರೆ 22 ಏಪ್ರಿಲ್ 1965 ನಲ್ಲಿ NT ರಾಮರಾವ್ ಅವರು ಆಕ್ಟ್ ಮಾಡಿ, KV ರೆಡ್ಡಿ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಸತ್ಯ ಹರಿಶ್ಚಂದ್ರ ತೆಲುಗು ಸಿನಿಮಾ ರಿಲೀಸ್ ಆಗುತ್ತೆ. ಮೊದಲನೇ ವಾರದಲ್ಲಿ ಒಳ್ಳೆ ಓಪನಿಂಗ್ ತಗೊಂಡಿರುವಂತ ಹರಿಶ್ಚಂದ್ರ ಸಿನಿಮಾ ನಂತರ ದಿನಗಳಲ್ಲಿ ಸುಮಾರಾದ ಸಿನಿಮಾ ಆಗಿ ಬಿಲೋ ಆವರೇಜ್ ಸಿನಿಮಾ ಆಗುತ್ತೆ. KV ರೆಡ್ಡಿ ಅವರ ಕ್ಯಾಲ್ಕುಲೇಷನ್ ಏನಿತ್ತು 1943 ನಲ್ಲಿ ಹರಿಶ್ಚಂದ್ರ ಯಾವ ತರ ಒಂದು ಇತಿಹಾಸನ ಸೃಷ್ಟಿ ಮಾಡ್ತೋ ಅದೇ ತರ ನಮ್ ಸಿನಿಮಾನು ಮಾಡಬಹುದು ಅಂತ ಏನು ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರು ಅದು ಮಿಸ್ ಕ್ಯಾಲ್ಕುಲೇಟ್ ಆಗಿ ಕನ್ನಡದಲ್ಲಿ ಒಂದು ಸಣ್ಣ ಲಾಭ ಸಿಕ್ಕಿದ್ರು ತೆಲುಗುನಲ್ಲಿ ಫ್ಲಾಪ್ ಆಗಿ KV ರೆಡ್ಡಿ ಅವರು ಪ್ರೊಡ್ಯೂಸ್ ಮಾಡಿರೋ ಕೊನೆಯ ಸಿನಿಮಾ ಆಗುತ್ತೆ. ಸತ್ಯ ಹರಿಶ್ಚಂದ್ರ ಕನ್ನಡ ವರ್ಷನ್ 1993 ನಲ್ಲಿ ಮತ್ತೆ ರೀ ರಿಲೀಸ್ ಮಾಡ್ತಾರೆ. ದೊಡ್ಡ ಮಟ್ಟಕ್ಕೆ ಓಪನಿಂಗ್ ತಗೊಳುತ್ತೆ. ಯಾವ ತರ ಒಂದು ಓಪನಿಂಗ್ ತಗೊಳುತ್ತೆ ಅಂದ್ರೆ ರೀ ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ಗಳು ಹೌಸ್ಫುಲ್. 1965 ನಲ್ಲಿ ರಿಲೀಸ್ ಆಗಿರುವಂತ ಸತ್ಯ ಹರಿಶ್ಚಂದ್ರ ಆ ಟೈಮ್ ಅಲ್ಲಿ ಆವರೇಜ್ ಸಿನಿಮಾ ಆಗಿದ್ದರು. 1993 ನಲ್ಲಿ ಆ ಸಿನಿಮಾನ ರೀ ರಿಲೀಸ್ ಮಾಡುವಾಗ ಸುಮಾರು ಥಿಯೇಟರ್ಗಳಲ್ಲಿ 100 days ಕಂಪ್ಲೀಟ್ ಮಾಡಿ ಒಂದು ದೊಡ್ಡ ಇತಿಹಾಸನ ಸೃಷ್ಟಿ ಮಾಡುತ್ತೆ. 1965 ನಲ್ಲಿ ರಿಲೀಸ್ ಆಗಿರುವಂತಹ ಸಿನಿಮಾ 28 ವರ್ಷಗಳ ನಂತರ ಆ ಸಿನಿಮಾನ ರೀ ರಿಲೀಸ್ ಮಾಡ್ತಾರೆ. ದೊಡ್ಡ ಮಟ್ಟಕ್ಕೆ ಓಪನಿಂಗ್ ತಗೊಂಡು ಹೊಸ ಸಿನಿಮಾಗಳು ಯಾವ ತರ ಕಲೆಕ್ಟ್ ಮಾಡುತ್ತೋ ಅದೇ ರೇಂಜ್ ಕಲೆಕ್ಟ್ ಮಾಡಿರುವಂತಹ ಸಿನಿಮಾನೇ ಡಾಕ್ಟರ್ ರಾಜ್ಕುಮಾರ್ ಅವರ ಸತ್ಯ ಹರಿಶ್ಚಂದ್ರ ಸಿನಿಮಾ. ಆ ಕಾಲದಲ್ಲಿ ಆ ಸಿನಿಮಾನ ರೀ ರಿಲೀಸ್ ಮಾಡಿರುವಂತಹ ಡಿಸ್ಟ್ರಿಬ್ಯೂಟರ್ಸ್ಗೆ 20 ಲಕ್ಷಕ್ಕೂ ಹೆಚ್ಚು ಕಲೆಕ್ಟ್ ಮಾಡಿ ಸುಮಾರು ಹಳೆಯ ಸಿನಿಮಾಗಳನ್ನ ಮತ್ತೆ ರೀ ರಿಲೀಸ್ ಮಾಡಕ್ಕೆ ಸತ್ಯ ಹರಿಶ್ಚಂದ್ರ ಮುಖ್ಯವಾದ ಕಾರಣವಾಗಿತ್ತು. 1993 ನಲ್ಲಿ ಒಂದು ಟಿಕೆಟ್ ಬೆಲೆ 5 ರೂಪಾಯಿಂದ 6 ರೂಪಾಯಿ ಇತ್ತು. ಆದ್ರೆ ಸತ್ಯ ಹರಿಶ್ಚಂದ್ರ ಸಿನಿಮಾಗೆ ಬ್ಲಾಕ್ ಅಲ್ಲಿ ಎಷ್ಟು ಮಾರಿದಾರೆ ಅಂದ್ರೆ 45 ರಿಂದ 50 ರೂಪಾಯಿವರೆಗೂ ಮಾರಿದ್ದಾರೆ. ಆ ಕಾಲಕ್ಕೆ ಇದು ಒಂದು ದೊಡ್ಡ ದಾಖಲೆಯಾಗಿತ್ತು. ಈ ಸಿನಿಮಾನ ಮತ್ತೆ 2008 ಅಲ್ಲಿ ಕಲರ್ ಗ್ರೇಡಿಂಗ್ ಮತ್ತು ಡಿಜಿಟಲೈಸ್ ಮಾಡಿ 24 ಏಪ್ರಿಲ್ 2008 ಅಲ್ಲಿ ಸತ್ಯ ಹರಿಶ್ಚಂದ್ರ ಸಿನಿಮಾನ 35 ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡ್ತಾರೆ. ಸುಮಾರು ಥಿಯೇಟರ್ಗಳಲ್ಲಿ 100 days ಕಂಪ್ಲೀಟ್ ಮಾಡಿ ಮತ್ತೊಂದು ಇತಿಹಾಸನ ಸೃಷ್ಟಿ ಮಾಡುತ್ತೆ. ಯಾವ ತರ ಅಂದ್ರೆ 1965 ನಲ್ಲಿ ರಿಲೀಸ್ ಆಗಿರುವಂತಹ ಸಿನಿಮಾ 43 ವರ್ಷಗಳ ನಂತರ ಆ ಸಿನಿಮಾನ ರಿಲೀಸ್ ಮಾಡ್ತಾರೆ. ಆವಾಗಲೂ ಆ ಸಿನಿಮಾಗೆ ಅಷ್ಟು ದೊಡ್ಡ ರಿಸೆಪ್ಷನ್ ಸಿಕ್ಕಿ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಸತ್ಯ ಹರಿಶ್ಚಂದ್ರ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಆಲ್ ಟೈಮ್ ಎವರ್ ಗ್ರೀನ್ ಸಿನಿಮಾ ಅಂದ್ರೆ ಅದು ತಪ್ಪಾಗಲ್ಲ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬೈ.